ಆಗಿರಲಿ ಸಂಪೂರ್ಣ ರೈತನ ಸಾಲ ಮನ್ನಾ ಮಾಡ್ರಿ. ಇನ್ನೊಂದದ ಯಾವ್ದಂತಂದ್ರೆ ಸಾಧು ಸಂತರ ಹುಟ್ಟಿದ ಪುಣ್ಯ ಭೂಮಿ ಅದ, ಕರ್ನಾಟಕ ಹಾಳಾಗ್ಲಿಕ್ಕತ್ತದ. ಸಂಪೂರ್ಣ ಬಾರ ಸಾರಾಯಿಗಳನ್ನ ಇವತ್ತಿನಿಂದ ಬಂದ್ ಮಾಡಿ. ಎಂದೂ ನಿಮ್ಮ ಮುಂದೆ ನಾವು ಕೈ ಒಡ್ಡಂಗಿಲ್ಲ ರೈತರು. ನಾವ ನಿಮಗ್ ಬೇಕಾದ್ರೆ 500 ರೂಪಾಯಿ ಕೊಟ್ಟು ಓಟ್ ಹಾಕಿ ನಿಮಗ್ ಖರ್ಚು ಕೊಡ್ತೀವಿ. ಯಾಕ್ರಿ? ಡಿಸಿಸಿ ಬ್ಯಾಂಕಿನ ಬಗ್ಗೆ ರೈತರಿಗೆ ಗೊತ್ತಿಲ್ಲ. 40,000 ರೂಪಾಯಿ ಕೊಡ್ತಾರೆ ಎಕರೆ. ನಬಾರ್ಡ್ ಗೈಡ್ಲೈನ್ಸ್ ಅದ 82,600 ರೂಪಾಯಿ ಕೊಡ್ಬೇಕಂತ ಹೇಳಿ. ನಮಗ್ ಗೊತ್ತಿಲ್ಲ, ಕೇಳ್ತಾ ಇಲ್ಲ. ನಮದು ಒಂದೇ ಕನಸದ. ಏನದ ಅಂತಂದ್ರ ನಾವೇನು ಮನಿ ಮ್ಯಾಗ ಮನಿ ಕಟ್ಟಬೇಕಂತಿಲ್ಲ. ಅಪ್ಪವ್ರ ಆಶೀರ್ವಾದದಿಂದ ಒಂದು ಕನಸದ ಬುದ್ಧಿ. ಕರ್ನಾಟಕದೊಳಗ ಕಬ್ಬಿಗೆ 5,500 ರೂಪಾಯಿ ಪ್ರತಿ ಟನ್ಗೆ ಆಗಬೇಕು. ಗೊಂಜಾಳ, ಗೋಧಿ, ದಾಳಂಬರಿ, ದ್ರಾಕ್ಷಿ, ತೊಗರಿ, ಜೋಳ ಏನದಲ್ಲ ಈಗ ಹೆಂಗ ಬಾಟ್ಲಿ 10 ರೂಪಾಯಿ ಅದಲ್ಲ, ಹಂಗ ಪ್ರತಿಯೊಬ್ಬ ರೈತ ಹೊಲ್ದಾಗಿಂದ ಬಂದ ತಕ್ಷಣ 10,000 ರೂಪಾಯಿ ಕ್ವಿಂಟಲ್ ಅದ. ಬೇಕಂದ್ರೆ ತಗೋ, ಬೇಡಂದ್ರೆ ಬಿಡೋಣ ಹಂಗ ರೈತರಿಗೆ ತಾಕತ್ತು ಬರಬೇಕು. ಎಂದೂ ಕೂಡ ರೈತ ನಮ್ಮ ಕನಸು ಏನದ ಅಂದ್ರ ಮನ್ಯಾಗ ಮಗಳ ಮದುವೆ, ಮಗನ ಶಿಕ್ಷಣ ಅನಿವಾರ್ಯ ಬತ್ತು ಅಂತಂದ್ರೆ ಬ್ಯಾಂಕ್ನೊಳಗೆ ಸಾಲ ತೆಗಿಸಬಾರ್ದು, ಬಡ್ಡಿ ಹಂಗ ರೊಕ್ಕ ತೆಗಿಸಬಾರ್ದು. ಪ್ರತಿಯೊಬ್ಬ ರೈತ ಒಳಗ ಟ್ರೆಜರಿಯಾಗ ಹೋಗಿ ರೊಕ್ಕ ತಂದು ಮಗಳ ಮದುವೆ ಮಾಡುವಂತ ಸಾಮರ್ಥ್ಯ ಯಾವಾಗ ಬರ್ತೈತಲ್ಲ ಅವಾಗ ನಮ್ಮ ಜನ್ಮ ಸಾರ್ಥಕ ಆಗ್ತದ.